ಈ ಗ್ರಾಮದಲ್ಲಿರೋದು 30 ಮನೆಗಳು. 2019ರಲ್ಲೇ ಒಂದು ಸೇತುವೆ ನಿರ್ಮಾಣ ಆಗಿದೆ. ಆದರೆ ಆ ಸೇತುವೆ ಬೇಡ ಅಂತ 2 ಕೋಟಿ ವೆಚ್ಚದ ಮತ್ತೊಂದು ಸೇತುವೆ ನಿರ್ಮಿಸ್ತಾ ಇದ್ದಾರೆ ಶಾಸಕ MP ಕುಮಾರಸ್ವಾಮಿ. ಯಾಕೆ ಅಂತೀರಾ? ಈ ಸುದ್ದಿ ನೋಡಿ. ಇಲ್ಲಿ ಕಾಣ್ತಿರೋ ದೃಶ್ಯ ನೋಡಿದ್ರೆ ಜನಪ್ರತಿನಿಧಿಗಳನ್ನು, ಇಂಜಿನಿಯರ್ಗಳನ್ನು ಬುದ್ಧಿವಂತರು ಅನ್ಬೇಕೋ ಇಲ್ಲ ದಡ್ರು ಅನ್ಬೇಕೋ ಗೊತ್ತಿಲ್ಲ. ಒಂದು ಸೇತುವೆ ರೆಡಿಯಾಗಿದೆ, ಅದ್ರ ಪಕ್ಕದಲ್ಲೇ ಮತ್ತೊಂದು ಸೇತುವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಮುಂಡುಗದಮನೆ ಗ್ರಾಮದ ಕಥೆ. ಸರ್ಕಾರಕ್ಕೆ ಈ ಗ್ರಾಮದ ಜನರ ಮೇಲೆ ಪ್ರೀತಿ ಹೆಚ್ಚಾಗಿ ಎರಡೆರಡು ಸೇತುವೆ ಅಕ್ಕಪಕ್ಕದಲ್ಲೇ ಕಟ್ಟುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಜಿನಿಯರಿಂಗ್ ವಿಭಾಗದ ಮುಖಾಂತರ ಇದ್ರ ಹಣನ ರಿಕವರಿ ಮಾಡದೇನೆ ಇನ್ನೊಂದು ಸೇತುವೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಜನಗಳ ತೆರಿಗೆ ಹಣನ ದುರ್ಬಳಕೆ ಮಾಡ್ದಂಗಾಗುತ್ತೆ. 2019ರಲ್ಲಿ 38 ಲಕ್ಷದ ಸೇತುವೆಗೆ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿದ್ರು. ಆ ಸೇತುವೆ ಎದ್ದು ನಿಂತಿದೆ. ಕಾಂಗ್ರೆಸ್ಸಿಗರು ಮಾಡಿದ ಸೇತುವೆ ಬೇಡ ಅಂತ ಅಧಿಕಾರಿಗಳು ಹಾಗೂ ಶಾಸಕ MP ಕುಮಾರಸ್ವಾಮಿ ಸೇರ್ಕೊಂಡು 2 ಕೋಟಿ ವೆಚ್ಚದಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ನೋಡಿ, 2 ಸೇತುವೆ ಆಗಬಾರ್ದು. ಈ ಸೇತುವೆಗೆ ಕಂಪ್ಲೀಟ್ ಮಾಡಿ ಫುಲ್ ಹಣನ ರೋಡಿಗೆ ಹಾಕಿ ಮಾಡಿದೆ. ಕೆಲವು ಜನರಿಗೆ ರೋಡ್ ವ್ಯವಸ್ಥೆ ಎಲ್ಲ ಒಳ್ಳೇದಾಗುತ್ತೆ. ಮಳೆಗಾಲದಲ್ಲಿ ಭಾರಿ ತೊಂದರೆ ಇದೆ. ಇದು 40% ಸರ್ಕಾರದ ಕಮಿಷನ್ ಹೊಡೆಯುವ ಪ್ಲಾನ್ ಅಂತ ಜನ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಚಿಕ್ಕಮಗಳೂರು.